ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಕಾಳಿಕಾ ಪುರಾಣ ಭಾಗ 5ರಲ್ಲಿ ಆ ಪರಶಿವನ ಮಕ್ಕಳಾದ ಭೃಂಗಿ ಮಹಾಕಾಲರು ತಾಯಿ ಪಾರ್ವತಿಯ ಶಾಪದಿಂದ ಹೇಗೆ ವೇತಾಳ ಭೈರವರಾಗಿ ಭೂಮಿಯಲ್ಲಿ ಜನಿಸಿದರು ಮತ್ತು ಶಿವ ಪಾರ್ವತಿಯರು ಚಂದ್ರಶೇಖರ ಮತ್ತು ತಾರಾವತಿಯಾಗಿ ಏಕೆ ಭೂಮಿಯಲ್ಲಿ ಅವತರಿಸಿದರು ಎಂಬುದನ್ನ ತಿಳಿಯೋಣ. ಶಿವನು ಪಾರ್ವತಿಯನ್ನು ವಿವಾಹವಾಗಿ ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಬರುತ್ತಾನೆ. ಆಗ ಇಂದ್ರ ಮತ್ತು ದೇವತೆಗಳು ತಾರಕನೆಂಬ ಅಸುರನನ್ನು ಸಂಹರಿಸಲು ಒಬ್ಬ ಪುತ್ರನನ್ನು ಪಡೆಯಲು ಶಿವನಲ್ಲಿ ಪ್ರಾರ್ಥಿಸಿದರು. ಆಗ ಶಿವನು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಜಗತ್ತಿನ ಕಲ್ಯಾಣಕ್ಕಾಗಿ ಪಾರ್ವತಿಯೊಡನೆ ಮಿಲನ ಮಹೋತ್ಸವವನ್ನು ಆರಂಭಿಸಿದನು. ಹಲವು ವರ್ಷಗಳು ಒಂದು ಕ್ಷಣದಂತೆ ಕಳೆದು ಹೋದವು. ಇದರಿಂದ ಭೂಮಿಯು ಅದುರಿತು. ಭಯಭೀತರಾದ ಇಂದ್ರ ಮತ್ತು ದೇವತೆಗಳು ಬ್ರಹ್ಮನಲ್ಲಿಗೆ ಬಂದು ಪ್ರಾರ್ಥಿಸಿದರು. ಆಗ ಬ್ರಹ್ಮನು ಸ್ವಲ್ಪ ಕಾಲ ಯೋಚಿಸಿ, ಶಂಕರನಿಂದ ಪಾರ್ವತಿಯಲ್ಲಿ ಪುತ್ರನು ಜನಿಸಿದರೆ ಆ ಪುತ್ರನನ್ನು ದೇವತೆಗಳಾಗಲಿ ರಾಕ್ಷಸರಾಗಲಿ ಯಾರೂ ತಡೆಯಲಾರರು. ಆದ್ದರಿಂದ ಶಂಕರನು ಪಾರ್ವತಿಯಲ್ಲಿ ಮಕ್ಕಳನ್ನು ಪಡೆಯದಿರುವಂತೆ ಶಂಕರನಲ್ಲಿ ಪ್ರಾರ್ಥಿಸಿದರು. ಆಗ ಶಂಕರನು ಬ್ರಹ್ಮನ ಪ್ರಾರ್ಥನೆಯನ್ನು ಮನ್ನಿಸಿ ತನ್ನ ತೇಜಸ್ಸನ್ನು ಅಗ್ನಿಯಲ್ಲಿ ತ್ಯಜಿಸಿದನು. ಅಗ್ನಿಯಲ್ಲಿ ತ್ಯಜಿಸುವಾಗ 2 ತುಂತುರುಗಳು ಆ ಕೈಲಾಸ ಪರ್ವತದಲ್ಲಿ ಬಿದ್ದವು. ಕೂಡಲೇ 2 ಪುತ್ರರು ಜನಿಸಿದರು. ದುಂಬಿಯಂತೆ ಕಾಂತಿಯುಳ್ಳವನಿಗೆ ಭೃಂಗಿ ಎಂದು ಬ್ರಹ್ಮದೇವನು ಹೆಸರಿಟ್ಟನು. ಇನ್ನೊಬ್ಬನು ತುಂಬಾ ಕಪ್ಪಾಗಿದ್ದನು, ಆತನಿಗೆ ಮಹಾಕಾಲನೆಂದು ಹೆಸರಿಟ್ಟನು. ಆಮೇಲೆ ಭೃಂಗಿ ಮತ್ತು ಮಹಾಕಾಲರನ್ನು ಶಂಕರನು ತನ್ನ ಗಣಾಧ್ಯಕ್ಷರನ್ನಾಗಿ ಮಾಡಿ ತನಗೆ ದ್ವಾರಪಾಲಕರಾಗಿರುವಂತೆ ನೇಮಿಸಿದನು. ಭೃಂಗಿ ಮಹಾಕಾಲರು ಶಿವಪಾರ್ವತಿಯರ ಸೇವೆ ಮಾಡುತ್ತಾ ದ್ವಾರಪಾಲಕರಾಗಿ ಇದ್ದರು. ಒಂದು ದಿನ ಪಾರ್ವತಿಯು ತನ್ನ ವಿಶ್ರಾಂತಿ ಗೃಹದಿಂದ ಹೊರಬಂದ ಆಕೆಯನ್ನು ದ್ವಾರಪಾಲಕರಾಗಿದ್ದ ಭೃಂಗಿ ಮಹಾಕಾಲರು ನೋಡುತ್ತಾರೆ. ಪತಿವ್ರತೆಯಾದ ಆ ಪಾರ್ವತಿಯನ್ನು ಶಂಕರನು ಹೊರತು ಮತ್ಯಾರು ನೋಡುವುದು ಅನುಚಿತವಿರಲಿಲ್ಲ. ಅಂತಹ ಸ್ಥಿತಿಯಲ್ಲಿದ್ದಳು. ಆಗ ತಕ್ಷಣವೇ ಅಲ್ಲಿಯೇ ಇದ್ದ ಭೃಂಗಿ ಮಹಾಕಾಲರನ್ನು ನೋಡಿ ಕೋಪದಿಂದ, ಎಲೈ ಭೃಂಗಿ ಮಹಾಕಾಲರೇ, ಈ ಸ್ಥಿತಿಯಲ್ಲಿ ನನ್ನನ್ನು ನೋಡುತ್ತಿರುವುದೇಕೆ? ನೀವು ನಮ್ಮ ಪುತ್ರರು. ಈ ಅವಸ್ಥೆಯಲ್ಲಿರುವ ನನ್ನನ್ನು ನೋಡಿ ಲಜ್ಜೆ ಇಲ್ಲದೆ ಮರ್ಯಾದೆಯನ್ನು ಮೀರಿರುವುದರಿಂದ ನೀವು ಮನುಷ್ಯ ಜನ್ಮವನ್ನು ಹೊಂದಿ ಕಪಿಮುಖವುಳ್ಳವರಾಗಿರಿ ಎಂದು ಶಪಿಸಿದಳು. ಹೀಗೆ ಶಪಿಸಲು ದುಃಖದಿಂದ, ಎಲೈ ಮಾತೆಯೇ, ನಿನ್ನ ವಿಷಯದಲ್ಲಿ ನಾವು ನಿರಪರಾಧಿಗಳು. ನಮ್ಮನ್ನು ಬಾಗಿಲಲ್ಲಿ ದ್ವಾರಪಾಲಕರನ್ನಾಗಿ ನೇಮಿಸಿರುವಿರಿ. ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತಾ ನಾವು ಸದಾ ಬಾಗಿಲಲ್ಲಿ ಎಚ್ಚರದಿಂದ ಇದ್ದೆವು. ಆದರೆ ಇಂದು ಇಂತಹ ಸ್ಥಿತಿಯಲ್ಲಿ ಅಕಸ್ಮಾತ್ ಆಗಿ ಹೊರಬಂದಿರುವುದು ನ್ಯಾಯವಲ್ಲ. ನಾವು ಯತ್ನವಿಲ್ಲದೆ ನೋಡಬೇಕಾಯಿತು. ಇದರಲ್ಲಿ ನಮಗೆ ಯಾವ ದುರುದ್ದೇಶವೂ ಇಲ್ಲ. ಹಠಾತ್ತಾಗಿ ಬಂದ ನಿನ್ನನ್ನು ನೋಡಿದ ಮೇಲೆ ಎಚ್ಚರಗೊಂಡೆವು. ಈ ವಿಷಯದಲ್ಲಿ ನಮ್ಮ ದೋಷವೇನು? ಈ ನಿನ್ನ ಶಾಪಕ್ಕೆ ಪ್ರತಿಕಾರವನ್ನು ಹೇಳುತ್ತೇವೆ ಕೇಳು. ನೀನೂ ಸಹ ಮನುಷ್ಯ ಸ್ತ್ರೀಯಾಗಿ ಜನಿಸು. ಶಂಕರನು ಸಹ ಮನುಷ್ಯ ಜನ್ಮವನ್ನು ಹೊಂದಲಿ. ಆಗ ನಿನ್ನ ಶಾಪದಂತೆ ಮನುಷ್ಯನಾದ ಹರಣ ತೇಜಸ್ಸಿನಿಂದ ಮನುಷ್ಯ ಸ್ತ್ರೀಯಾದ ನಿನ್ನ ಉದರದಲ್ಲಿ ನಾವು ಮನುಷ್ಯರಾಗಿ ಜನಿಸುತ್ತೇವೆ. ನಿಜವಾಗಿ ನಮ್ಮ ತಪ್ಪು ಇಲ್ಲವಾದರೆ ಈ ನಮ್ಮ ವಾಕ್ಯ ಸತ್ಯವಾಗಲಿ ಎಂದು ಸುಮ್ಮನಾದರು. ನಂತರ ಕಾಲ ಕಳೆಯಲು ಸರ್ವಜ್ಞನಾದ ಶಂಕರನು ಮುಂದಾಗುವ ಕಾರ್ಯವನ್ನು ತಿಳಿದವನಾಗಿದ್ದರಿಂದ ತಾನೇ ಮನುಷ್ಯನಾಗಿ ಅವತರಿಸುತ್ತಾನೆ. ದಕ್ಷನ ಮಗಳಾದ ಅದಿತಿಗೆ ಪೂಷಾ ಎಂಬ ಪುತ್ರನು, ಆ ಪೂಷಾನಿಗೆ ಪೌಷ್ಯನೆಂಬ ಪುತ್ರನು ಜನಿಸಿದನು. ಈತನಿಗೆ ಮಕ್ಕಳೇ ಇರಲಿಲ್ಲ. ಇಳಿಯ ವಯಸ್ಸು ಪ್ರಾಪ್ತವಾಗಲು ತನ್ನ 3 ಹೆಂಡತಿಯರೊಡನೆ ಭಕ್ತಿಯಿಂದ ಶಿವನನ್ನು ಆರಾಧಿಸಿದರು. 3 ವರ್ಷಗಳ ಕಳೆದ ನಂತರ ಜಗದೊಡೆಯನಾದ ಶಂಕರನು ಪ್ರತ್ಯಕ್ಷನಾಗಿ ಬೇಕಾದವರವನ್ನು ಕೇಳು ಎಂದನು. ಆಗ ರಾಜೇಂದ್ರನು, ನನಗೆ ಮಕ್ಕಳಾಗುವಂತೆ ಅನುಗ್ರಹಿಸು ಎಂದು ಭಕ್ತಿಯಿಂದ ಪತ್ನಿಯರೊಡನೆ ಶಿವನಲ್ಲಿ ಬೇಡಿಕೊಂಡನು. ನಂತರ ಶಿವನು ಆ ರಾಜನ ಕೈಯಲ್ಲಿ ಒಂದು ಹಣ್ಣನ್ನು ಕೊಟ್ಟು, ಈ ಹಣ್ಣನ್ನು ನಿನ್ನ 3 ಪತ್ನಿಯರೊಡನೆ ಸಮವಾಗಿ ಹಂಚಿಕೊಡು. ಬಳಿಕ ಋತು ಸ್ನಾನಾನಂತರ ನಿನ್ನ ಪತ್ನಿಯರೊಡನೆ ನಿನ್ನ ಸಮಾಗಮವು ನೆರವೇರಿದರೆ ಈ ಹಣ್ಣಿನ ಮಹಿಮೆಯಿಂದ ನಿನ್ನ 3 ಪತ್ನಿಯರು ಏಕಕಾಲದಲ್ಲಿ ಗರ್ಭವನ್ನು ಧರಿಸಿ 3 ಏಕಕಾಲದಲ್ಲಿ ಪುತ್ರನನ್ನು ಹಡೆಯುವರು. ಆದರೆ ನಿನ್ನ 3 ಪತ್ನಿಯರು ಪುತ್ರರನ್ನು ಹಡೆಯುವಾಗ ಮೊದಲನೇ ಪತ್ನಿಯಲ್ಲಿ ಪುತ್ರನ ತಲೆ ಮಾತ್ರ ಜನಿಸುವುದು, ಮತ್ತೊಬ್ಬಳಲ್ಲಿ ನಾಭಿಯಿಂದ ಕಂಠದವರೆಗಿನ ಶರೀರದ ಮಧ್ಯಭಾಗವು ಮತ್ತು 3ನೇ ಪತ್ನಿಯಲ್ಲಿ ನಾಭಿಯಿಂದ ಪಾದದವರೆಗಿನ ಕೆಳಭಾಗದ ಶರೀರವು ಜನಿಸುವುದು. ಹೀಗೆ ಬೇರೆ ಬೇರೆಯಾಗಿರುವ ಶರೀರದ ಆ 3 ಭಾಗಗಳನ್ನು ಆಯಾ ಸ್ಥಾನಗಳಲ್ಲಿ ಸೇರಿಸು. ಆಗ ಆ 3 ಭಾಗಗಳು ಸೇರಿ ಒಬ್ಬ ಲಕ್ಷಣವಂತನಾದ ಪುತ್ರನಾಗುತ್ತಾನೆ. ಆ ಪುತ್ರನು ಚಂದ್ರಶೇಖರನೆಂದು ಭೂಮಿಯಲ್ಲಿ ಪ್ರಸಿದ್ಧನಾಗುತ್ತಾನೆ ಎಂದು ಹೇಳುತ್ತಾನೆ. ನಂತರ ಪೌಷ್ಯರಾಜನು ಆ ಹಣ್ಣನ್ನು ಸ್ವೀಕರಿಸಿ ಅರಮನೆಗೆ ಬರುತ್ತಾನೆ. ಅನಂತರ ಯೋಗ್ಯವಾದ ಕಾಲದಲ್ಲಿ ಆ ಹಣ್ಣನ್ನು ಪೌಷ್ಯರಾಜನ ಪತ್ನಿಯರು ತಿಂದು ಗರ್ಭವತಿಯರಾದರು. 9 ಮಾಸಗಳು ಸಂಪೂರ್ಣವಾಗಿ ತುಂಬಲು
ಗರ್ಭವತಿಯರಾದ ಆ ರಾಜಪುತ್ರಿಯರು ಶಿವನು ಹೇಳಿದಂತೆ ಶಿಶುವಿನ 3 ಭಾಗಗಳನ್ನು ಬೇರೆ ಬೇರೆಯಾಗಿ ಹಡೆದರು. ಆ 3 ಭಾಗಗಳನ್ನು ಪೌಷ್ಯರಾಜನು ಆಯಾ ಸ್ಥಾನಗಳಲ್ಲಿ ಸೇರಿಸಿ ಒಂದೇ ಶರೀರವನ್ನಾಗಿ ಮಾಡಿದನು. ಆಗ ಅದು ಒಂದು ಶಿಶುವಾಯಿತು. ಆ ಪೌಷ್ಯರಾಜನು ಚಂದ್ರನಂತೆ ಕಾಂತಿಶಾಲಿಯಾದ ಆ ಪುತ್ರನಿಗೆ ತನ್ನ ಬ್ರಾಹ್ಮಣ ಪುರೋಹಿತರಿಂದ ಚಂದ್ರಶೇಖರನೆಂಬ ಹೆಸರನ್ನಿಟ್ಟನು. ಹೀಗೆ 3 ಮಾತೆಯರ ಗರ್ಭದಲ್ಲಿ ಶಂಕರನು ಮನುಷ್ಯ ರೂಪದಿಂದ ಜನಿಸಿದ್ದರಿಂದ ತ್ರಯಂಬಕ ಎಂದು ಪ್ರಸಿದ್ಧವಾಯಿತು. ಆ ಪುತ್ರನು ಕುಮಾರಾವಸ್ಥೆಯನ್ನು ಪಡೆದು ಸಕಲ ಶಾಸ್ತ್ರ ರಹಸ್ಯಗಳಲ್ಲಿ ಸರ್ವಜ್ಞನಾದನು. ಆ 16 ವರ್ಷದ ಚಂದ್ರಶೇಖರ ಕುಮಾರನನ್ನು ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಪೌಷ್ಯರಾಜನು ತನ್ನ 3 ಪತ್ನಿಯರೊಡನೆ ಸತ್ಕರ್ಮವನ್ನು ಆಚರಿಸಲು ತಪೋವನಕ್ಕೆ ಹೋದನು. ಚಂದ್ರಶೇಖರನು ರಾಜ್ಯವನ್ನಾಳುತ್ತಾ ಸಂತೋಷವಾಗಿ ಇದ್ದನು. ಇತ್ತ ಪಾರ್ವತಿಯೂ ಸಹ ರಘುವಂಶದ ರಾಜನಾದ ಕಕೂತ್ಸರಾಜನ ಹೆಂಡತಿ ಮನೋನ್ಮತಿಯ ಗರ್ಭದಲ್ಲಿ ತಾರಾವತಿಯಾಗಿ ಅವತರಿಸಿದಳು. ಕಾಲಕ್ರಮದಲ್ಲಿ ಉತ್ತಮ ಕನ್ಯೆಯಾದ ಆ ತಾರಾವತಿಯು ಬಾಲ್ಯವನ್ನು ದಾಟಿ ವಸಂತ ಋತುವಿನಲ್ಲಿ ಪುಷ್ಪಲಕ್ಷ್ಮಿಯು ಉದಯಿಸುವಂತೆ ಮನೋಹರವಾದ ಯೌವನಾವಸ್ಥೆಯಲ್ಲಿ ಪಾದಾರ್ಪಣೆ ಮಾಡುತ್ತಾಳೆ. ಆ ತಾರಾವತಿಯು ಯೌವನಾವತಿಯಾದುದನ್ನು ನೋಡಿ ಕಕುತ್ಸರಾಜನು ವೈಶಾಖ ಮಾಸದಲ್ಲಿ ಚಂದ್ರಬಲವಿರುವ ಒಂದಾನೊಂದು ಶುಭ ದಿನದಲ್ಲಿ ತಾರಾವತಿಗೆ ಸ್ವಯಂವರ ಸಭೆಯನ್ನು ಏರ್ಪಡಿಸಿದನು. ನಂತರ ಎಲ್ಲಾ ದೇಶದ ರಾಜರುಗಳಿಗೆ ತನ್ನ ದೂತರಿಂದ ಆಮಂತ್ರಿಸಿದನು. ಪೌಷ್ಯರಾಜನ ಮಗನಾದ ಚಂದ್ರಶೇಖರನು ಸಹ ಆ ಸ್ವಯಂವರ ವಾರ್ತೆಯನ್ನು ಕೇಳಿ ಸ್ವಯಂವರ ಸಭೆಗೆ ಹೊರಟನು. ಕಕುತ್ಸ ರಾಜಧಾನಿಗೆ ಬಂದ ರಾಜರೆಲ್ಲರೂ ಸ್ವಯಂವರ ಸಭೆಯಲ್ಲಿ ಯಥೋಚಿತವಾದ ಆಸನಗಳಲ್ಲಿ ಕುಳಿತರು. ಈ ಮಧ್ಯದಲ್ಲಿ ರಾಜಪುತ್ರಿಯಾದ ತಾರಾವತಿಯು ತನ್ನ ವೃದ್ಧ ದಾದಿಯನ್ನು ಕರೆದು ಸ್ವಯಂವರಕ್ಕೆ ಹೋಗಿ ಅಲ್ಲಿ ಯಾವ ರಾಜನು ಸುಂದರನು ಲಕ್ಷಣವಂತನೂ ಆಗಿರುವನೆಂದು ನೋಡಿ ನನಗೆ ಬಂದು ಹೇಳು ಎಂದು ಹೇಳಿ ಕಳುಹಿಸಿದಳು. ಹೀಗೆ ಹೇಳಿ ಆ ದಾದಿಯನ್ನು ಕಳುಹಿಸಿ ತನ್ನ ತಾಯಿ ಮನೋನ್ಮತಿ ನಿತ್ಯವೂ ಚಂಡಿಕೆಯನ್ನು ಆರಾಧಿಸುವ ಮಂದಿರಕ್ಕೆ ಹೋಗಿ ನನಗೆ ಅನುರೂಪನು ಭಾಗ್ಯಶಾಲಿಯೂ ಲಕ್ಷಣವಂತನು ಆದ ರಾಜೋತ್ತಮನು ಪತಿಯಾಗುವಂತೆ ಬೇಡಿಕೊಂಡಳು. ಆಗ ಚಂಡಿಕೆಯು ಅದೃಶ್ಯವಾಗಿಯೇ ಇದ್ದುಕೊಂಡು ಎಲೈ ತಾರಾವತಿಯೇ, ಪೌಷ್ಯರಾಜನ ಪುತ್ರನಾದ ಚಂದ್ರಶೇಖರನೇ ನಿನಗೆ ಉತ್ತಮವಾದವನು ಎಂದು ಹೇಳಿ ಸುಮ್ಮನಾಗುತ್ತಾಳೆ. ಅನಂತರ ಸ್ವಯಂವರ ಸಭೆಗೆ ಹೋಗಿದ್ದ ದಾದಿಯೂ ಸಹ ಚಂದ್ರಶೇಖರನೇ ನಿನಗೆ ಉತ್ತಮನು ಎಂದು ಹೇಳುತ್ತಾಳೆ. ದಾದಿಯ ಈ ರೀತಿಯಾದ ಮಾತುಗಳನ್ನು ಕೇಳಿ ಸ್ವಯಂವರ ಮಂಟಪ ಪ್ರವೇಶ ಕಾಲದಲ್ಲಿ ನನ್ನೊಡನೆ ಇದ್ದು ನೀನು ಆ ರಾಜನು ಯಾರನೆಂಬುದು ನನಗೆ ತೋರಿಸು ಎಂದು ತಾರಾವತಿ ದಾದಿಗೆ ಹೇಳುತ್ತಾಳೆ. ನಂತರ ಕಕುತ್ಸ ರಾಜನು ತನ್ನ ಪುತ್ರಿಯನ್ನು ಸ್ವಯಂವರ ಸಭೆಗೆ ಕರೆದುಕೊಂಡು ಹೋಗಲು ಬಂದು ಎಲೈ ಮಂಗಳಾಂಗಿಯೇ, ಸ್ವಯಂವರದಲ್ಲಿ ನಿನಗೆ ಇಚ್ಛೆ ಬಂದ ರಾಜನನ್ನು ನೋಡಿ ಅವನ ಕೊರಳಿಗೆ ಈ ಹಾರವನ್ನು ಹಾಕು ಎಂದು ಹೇಳಿ ಸ್ವಯಂವರ ಸಭೆಗೆ ಸಂತೋಷದಿಂದ ಕರೆದುಕೊಂಡು ಬರುತ್ತಾನೆ. ಸಭೆಯ ಮಧ್ಯದಲ್ಲಿ ರಾಜಕುಮಾರರನ್ನು ನೋಡುತ್ತಾ ಹೊರಟಳು. ಬಳಿಕ ತನ್ನ ದಾದಿಯ ಸೂಚನೆಯಂತೆ ಚಂದ್ರಶೇಖರನ ಕೊರಳಲ್ಲಿ ಹಾರವನ್ನು ಹಾಕುತ್ತಾಳೆ. ತಾರಾವತಿಯು ಚಂದ್ರಶೇಖರನ್ನು ವರಿಸಲು ದೇವತೆಗಳೆಲ್ಲರೂ ಹರ್ಷಗೊಂಡರು. ತಂದೆ ಕಕುತ್ಸರಾಜನಿಗೂ ತುಂಬಾ ಸಂತೋಷವಾಯಿತು. ನಂತರ ಚಂದ್ರಶೇಖರನು ವಿವಾಹ ವಿಧಿಯಂತೆ ತಾರಾವತಿಯನ್ನು ಮದುವೆಯಾಗುತ್ತಾನೆ. ಮದುವೆಯ ಕಾಲದಲ್ಲಿ ಕಕುತ್ಸರಾಜನು 22,000 ದಾಸಿಯರನ್ನು ಮಗಳಿಗೆ ಬಳುವಳಿಯಾಗಿ ಕೊಟ್ಟನು. ಅಲ್ಲದೆ ಕಕುತ್ಸರಾಜನಿಗೆ ತಾರಾವತಿಯಂತೆ ಚಿತ್ರಾಂಗದ ಎಂಬ ಇನ್ನೊಬ್ಬ ಪುತ್ರಿಯು ಇದ್ದಳು. ಅವಳನ್ನು ಈ ದಾಸಿಯರ ಒಡತಿಯಾಗಿ ಕಳುಹಿಸಿಕೊಟ್ಟನು. ಈ ರೀತಿ ಚಂದ್ರಶೇಖರನು ತನ್ನ ರಾಜ್ಯಕ್ಕೆ ಹೋಗಿ ತಾರಾವತಿಯೊಡನೆ ಸಂತೋಷವಾಗಿ ಇದ್ದನು. ಆಮೇಲೆ ಕೆಲಕಾಲ ಕಳೆಯಲು ಸಾಧ್ವಿಯಾದ ತಾರಾವತಿಯು ಋತುಸ್ನಾನವನ್ನು ಮಾಡಲು ಸಖಿಯರೊಡನೆ ನದಿಗೆ ಹೋದಳು. ಸ್ನಾನ ಮಾಡಿ ಬರುವಷ್ಟರಲ್ಲಿಯೇ ಅಲ್ಲಿಯೇ ಇದ್ದ ಕಾಪೋತನೆಂಬ ಮುನಿಶ್ರೇಷ್ಠನು ಆಕೆಯ ಸುಂದರವಾದ ದೇಹವನ್ನು ನೋಡಿ ಕಾಮಪರವಶನಾದನು. ಕಾಮಾಗ್ನಿಯಿಂದ ಪರಿತಪ್ತನಾಗಿ ಆ ಮುನಿಯು ತಾರಾವತಿಯ ಬಳಿಗೆ ಬಂದು, ಎಲೈ ಸುಂದರಿಯೇ, ಮನ್ಮಥ ಸಾಗರದ ತರಂಗಗಳಲ್ಲಿ ಬಿದ್ದಿರುವ ನನ್ನನ್ನು ನಿನ್ನ ಊರುಗಳೆಂಬ ನೌಕೆಯಿಂದ ಯಾವ ತೊಂದರೆಯೂ ಇಲ್ಲದಂತೆ ಕೂಡಲೇ ಕಾಪಾಡು. ನನ್ನಿಂದ ಪರಾಕ್ರಮಶಾಲಿಗಳಾದ 2 ಪುತ್ರರು ಜನಿಸುವರು ಎಂದು ಕೇಳಿಕೊಂಡನು. ಮುನಿಯ ಈ ರೀತಿಯಾದ ಮಾತುಗಳನ್ನು ಕೇಳಿ ಭಯದಿಂದ, ನೀನು ಹೇಳುವ ಬೇರೆ ಯಾವ ಮಾತನ್ನಾದರೂ ನಡೆಸಿಕೊಡುವೆನು, ಅತಿ ನೀಚವಾದ ಈ ಕಾರ್ಯವನ್ನು ನಡೆಸಲಾರೆನು ಎಂದಳು. ಆಗ ಕಾಪೋತ ಮುನಿಯು, ನೀನು ಈ ಕಾಮದಿಂದ ನನ್ನನ್ನು ರಕ್ಷಿಸಲೇಬೇಕು, ಇಲ್ಲವಾದರೆ ಕಾಮದಗ್ಧನಾಗಿ ನಿನ್ನನ್ನು ಬಂಧುಗಳ ಸಹಿತವಾಗಿ ಸುಟ್ಟು ಹೋಗುವಂತೆ ಶಪಿಸುತ್ತೇನೆ ಎಂದನು. ತಾರಾವತಿಯು ಮುನಿಯ ಶಾಪಕ್ಕೆ ಹೆದರಿ, ನೀನು ಇಲ್ಲಿಯೇ ಇರು, ಸಖಿಯರೊಡನೆ ಮಾತನಾಡಿ ಬರುತ್ತೇನೆ ಎಂದು ಹೇಳಿ ತನ್ನ ಸಖಿಯೂ ತಂಗಿಯೂ ಆದ ಚಿತ್ರಾಂಗದೆಯ ಹತ್ತಿರ ಬಂದಳು. ಬಂದು ಆಕೆಗೆ ಎಲ್ಲಾ ವಿಷಯವನ್ನು ತಾರಾವತಿಯು ಹೇಳುತ್ತಾಳೆ. ಚಿತ್ರಾಂಗದೆಯು ಅವಳನ್ನು ಸಂತೈಸಿ, ಹೆದರಬೇಡ, ಸುಂದರಿಯಾದ ಓರ್ವ ದಾಸಿಯನ್ನು ನಿನ್ನ ಆಭರಣಗಳಿಂದ ನಿನ್ನಂತೆಯೇ ಅಲಂಕರಿಸಿ ಆ ಮುನಿಯ ಬಳಿಗೆ ಕಳುಹಿಸು. ಕಾಮಾತುರನು ದೀನನು ಮೋಹಪರವಶನಾದ ಆತನು ತಿಳಿಯಲಾರನು ಎಂದಳು. ಆಗ ತಾರಾವತಿಯು ಬೇರೆ ದಾಸಿಯನ್ನು ಕಳುಹಿಸಿದರೆ ಆ ಮುನಿಯು ತಿಳಿದು ಕೋಪಗೊಂಡು ನನ್ನ ಕುಲವನ್ನೇ ಶಾಪದಿಂದ ದಹಿಸುವನು. ಎಲ್ಲಾ ವಿಷಯಗಳಲ್ಲಿಯೂ ನೀನು ನನ್ನಂತೆಯೇ ಇರುವೆ. ನನ್ನ ಆಭರಣಗಳನ್ನು ಧರಿಸಿ ಆ ಮುನಿಯೊಡನೆ ಸೇರಿ ನನ್ನನ್ನು ನನ್ನ ಕುಲವನ್ನು ರಕ್ಷಿಸು
ಕಳುಹಿಸು ಎಂದು ಬೇಡಿಕೊಳ್ಳುತ್ತಾಳೆ. ಈ ರೀತಿ ತಾರಾವತಿಯು ಬೇಡಿಕೊಳ್ಳುತ್ತಿರುವುದನ್ನು ತಿಳಿದು ಆ ಚಿತ್ರಾಂಗದೆಯು ಸುರತ ಕ್ರೀಡೆಗಾಗಿ ಮುನಿಯ ಬಳಿಗೆ ಹೋದಳು. ಕಾಮಾಂಧನಾದ ಕಾಪೋತ ಮುನಿಗೆ ಗೊತ್ತೇ ಆಗಲಿಲ್ಲ. ನಂತರ ಚಿತ್ರಾಂಗದೆಯಲ್ಲಿ ದೇವಕುಮಾರರಂತೆ ಸೂರ್ಯನಂತೆ ತೇಜಸ್ವಿಗಳಾದ ಇಬ್ಬರು ಪುತ್ರರು ಜನಿಸಿದರು. ಚಿತ್ರಾಂಗದೆಯಲ್ಲಿ ಹುಟ್ಟಿದ ಆ ಪುತ್ರರಿಗೆ ಶಾಸ್ತ್ರವಿಧಿಯಂತೆ ಕಾಲಕಾಲಕ್ಕೆ ಯೋಗ್ಯವಾದ ಸಂಸ್ಕಾರಗಳನ್ನು ಮಾಡುತ್ತಾನೆ ಆ ಕಾಪೋತ ಮುನಿ. ಚಿತ್ರಾಂಗದೆಯು ಮರಳಿ ತಾರಾವತಿಯೊಡನೆ ಅರಮನೆಗೆ ಬಂದಳು. ನಂತರ ತಾರಾವತಿಯು ಚಂದ್ರಶೇಖರನಿಗೆ ನಡೆದ ಎಲ್ಲಾ ಘಟನೆಯನ್ನು ಹೇಳುತ್ತಾಳೆ. ನಂತರ ಮತ್ತೆ ಕೆಲ ಕಾಲ ಕಳೆಯಲು ತಾರಾವತಿಯು ಚಿತ್ರಾಂಗದೆಯ ಜೊತೆ ಇನ್ನೊಮ್ಮೆ ಋತುಸ್ನಾನವನ್ನು ಮಾಡಲು ನದಿಗೆ ಬರುತ್ತಾಳೆ. ಚಿತ್ರಾಂಗದೆಯು ನದಿಯ ಪಕ್ಕ ಕುಳಿತಳು ಮತ್ತು ತಾರಾವತಿ ಸ್ನಾನವನ್ನು ಮಾಡಲು ನದಿಗೆ ಹೋಗುತ್ತಾಳೆ. ಸ್ನಾನ ಮಾಡುತ್ತಿರುವಾಗ ಮತ್ತೊಮ್ಮೆ ಅಲ್ಲಿಗೆ ಬಂದ ಕಾಪೋತ ಮುನಿಯು ತಾರಾವತಿಯನ್ನು ನೋಡಿ ಮನಸೋತನು. ಅಲ್ಲಿಯೇ ಕುಳಿತಿದ್ದ ಚಿತ್ರಾಂಗದೆಯ ಹತ್ತಿರ ಬಂದು ಈ ಸ್ತ್ರೀ ಯಾರು ಎಂದನು. ಅನಂತರ ಆ ಮುನಿಯ ಮಾತನ್ನು ಕೇಳಿ ಚಿತ್ರಾಂಗದೆಯು ಆಗ ಶಾಪದ ಭಯದಿಂದ ಈಕೆ ತಾರಾವತಿ ಎಂದು, ಈ ತಾರಾವತಿಯನ್ನು ನೀನು ಹಿಂದೆಯೇ ಕಾಮಿಸಿದ್ದೆ. ಆಗ ಇವಳು ತನ್ನ ಆಭರಣಗಳಿಂದ ನನ್ನನ್ನು ಅಲಂಕರಿಸಿ ನಿನ್ನ ಬಳಿಗೆ ಕಳುಹಿಸಿ ತಾನು ಮನೆಗೆ ಹೋಗಿದ್ದಳು. ಇಂದು ತಿರುಗಿ ನದಿ ಸ್ನಾನಕ್ಕಾಗಿ ಬಂದಿರುವಳು. ಹೀಗೆ ತಾರಾವತಿಯ ಮಾಡಿದ ವಂಚನೆಯನ್ನು ತಿಳಿದು ತುಂಬಾ ಕೋಪಗೊಂಡು, ಎಲೈ ತಾರಾವತಿಯೇ, ನಾನು ಹಿಂದೆ ಕಾಮಕ್ರೀಡೆಗಾಗಿ ನಿನ್ನನ್ನು ಪ್ರಾರ್ಥಿಸಿದರೆ ಆಗ ನೀನು ಕಪಟದಿಂದ ನನ್ನನ್ನು ವಂಚಿಸಿದೆ. ನನ್ನೆದುರಿಗೆ ಪತಿವ್ರತೆಯೆಂದು ಅಹಂಕಾರ ಪಟ್ಟು ಆಡಂಬರವನ್ನು ತೋರಿಸಿದೆ. ಆದುದರಿಂದ ವಿಕಾರವಾದ ವೇಷವುಳ್ಳವನು ಆದ ಹರನು ನಿನ್ನನ್ನು ಕಾಮಿಸುವನು ಮತ್ತು ನಿನಗೆ ಕಪಿಮುಖವುಳ್ಳವರಾದ ಇಬ್ಬರು ಪುತ್ರರು ಜನಿಸುವರು ಎಂದು ಕೋಪದಿಂದ ನುಡಿದನು. ಆಗ ತಾರಾವತಿಯು, ನಾನು ನಿತ್ಯವೂ ಶಿವನನ್ನೇ ಆರಾಧಿಸುವೆನು. ನನ್ನ ಗಂಡನನ್ನು ಬಿಟ್ಟು ಇನ್ನಾವನು ಸಹ ನನ್ನನ್ನು ಕಾಮಿಸಲಾರನು ಎಂದು ಹೇಳಿ ಅರಮನೆಗೆ ಬರುತ್ತಾಳೆ. ಕಾಪೋತ ಮುನಿಯು ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ತಿಳಿದುಕೊಂಡನು. ಆಗ ತಾರಾವತಿ ಬೇರೆ ಯಾರೂ ಅಲ್ಲ, ಆಕೆ ಪಾರ್ವತಿಯ ಅವತಾರವೆಂದು ತಿಳಿದು ಸುಮ್ಮನಾಗುತ್ತಾನೆ. ಇತ್ತ ತಾರಾವತಿ ಮುನಿಯ ಶಾಪವನ್ನು ಚಂದ್ರಶೇಖರನಿಗೆ ಹೇಳುತ್ತಾಳೆ. ಹೀಗೆ 1 ಸಂವತ್ಸರ ಕಾಲ ಕಳೆಯಿತು. ಭೃಂಗಿ ಮತ್ತು ಮಹಾಕಾಲರ ಜನನಕ್ಕೆ ಉತ್ತಮ ಸಮಯವು ಬಂದಿತು. ಆಗ ಶಂಕರನು ಪಾರ್ವತಿಗೆ, ಈ ತಾರಾವತಿಯು ನಿನ್ನ ಮನುಷ್ಯ ರೂಪದ ಅವತಾರವು. ಭೃಂಗಿ ಮತ್ತು ಮಹಾಕಾಲರು ಮನುಷ್ಯರಾಗಿ ಜನಿಸುವುದಕ್ಕಾಗಿ ಈ ತಾರಾವತಿಯು ಜನಿಸಿದ್ದಾಳೆ. ನನಗೆ ನೀನೋರ್ವಳೆ ಕಾಂತೆಯು, ಇನ್ನಾವಳಲ್ಲೂ ನಾನು ಸೇರೋಣಲ್ಲ. ಆದ ಕಾರಣ ನೀನು ಈಗ ಈ ತಾರಾವತಿ ಮೂರ್ತಿಯಲ್ಲಿ ಪ್ರವೇಶ ಮಾಡು. ಆಗ ಭೃಂಗಿ, ಮಹಾಕಾಲ ಮತ್ತು ಕಾಪೋತ ಮುನಿ ಇವರುಗಳ ಶಾಪವು ನಿವೃತ್ತವಾಗುವುದು. ಅನಂತರ ಪಾರ್ವತಿಯು ತಾರಾವತಿಯ ಶರೀರದಲ್ಲಿ ಪ್ರವೇಶಿಸಿದಳು. ಆಗ ತಾರಾವತಿಯು ನಿದ್ರೆಯಲ್ಲಿ ಜಾರಿದಳು. ನಂತರ ತಾರಾವತಿಯಲ್ಲಿ ಕಪಿಯಂತೆ ಮುಖವುಳ್ಳ ಇಬ್ಬರು ಪುತ್ರರು ಜನಿಸುತ್ತಾರೆ. ಆ ಪುತ್ರರು ಜನಿಸಿದೊಡನೆ ತಾರಾವತಿಯ ಶರೀರದಿಂದ ಪಾರ್ವತಿಯು ಹೊರಟು ಹೋಗುತ್ತಾಳೆ. ಅನಂತರ ನಿದ್ರೆಯಿಂದ ಎಚ್ಚರಗೊಂಡು ಭೂಮಿಯ ಮೇಲಿರುವ ಆ ಇಬ್ಬರು ಪುತ್ರರನ್ನು ನೋಡಿ ಇದು ಕಾಪೋತ ಮುನಿಯ ಭಯಂಕರವಾದ ಶಾಪದ ಫಲವೆಂದು ತಿಳಿದಳು. ಅವಳು ದುಃಖಗೊಂಡು ಪಾತಿವ್ರತ್ಯವನ್ನು ನಿಂದಿಸಿದಳು. ಭೂಮಿಯಲ್ಲಿ ಬಿದ್ದಿರುವ ಆ ಪುತ್ರರನ್ನು ಆ ತಾರಾವತಿ ಆಧರಿಸಲೇ ಇಲ್ಲ. ಅಷ್ಟೊತ್ತಿಗೆ ಚಂದ್ರಶೇಖರನು ಅಲ್ಲಿಗೆ ಬರುತ್ತಾನೆ. ತಾರಾವತಿಯು ನಡೆದ ಘಟನೆಯನ್ನು ಅವನಿಗೆ ಹೇಳುತ್ತಾಳೆ. ತಾರಾವತಿಯ ಹೇಳಿದ ಈ ಮಾತುಗಳನ್ನು ಕೇಳಿ ಚಿಂತೆಯಲ್ಲಿ ಮುಳುಗುತ್ತಾನೆ. ಅದೇ ಸಮಯದಲ್ಲಿ ದೇವಿ ಸರಸ್ವತಿಯು ಆಕಾಶದಲ್ಲಿ ಇದ್ದುಕೊಂಡೇ ಹೀಗೆ ಹೇಳುತ್ತಾಳೆ, ಎಲೈ ರಾಜನೇ, ತಾರಾವತಿಯ ವಿಷಯದಲ್ಲಿ ಸಂಶಯಗೊಳ್ಳಬೇಡ. ಈ ಪುತ್ರರನ್ನು ನಿನ್ನ ಮಕ್ಕಳಂತೆ ಸಾಕು. ಸಮಯ ಬಂದಾಗ ನಾರದ ಮುನಿಯು ನಿನ್ನ ರಾಜ್ಯಕ್ಕೆ ಬಂದು ನಿನ್ನ ಎಲ್ಲಾ ಸಂಶಯಗಳನ್ನು ದೂರಪಡಿಸುತ್ತಾನೆ. ಹೀಗೆ ಹೇಳಿ ಅದೃಶ್ಯರಾದಳು. ಕೆಲಕಾಲ ಕಳೆಯಲು ನಾರದ ಮುನಿಯು ರಾಜನ ಅರಮನೆಗೆ ಬಂದನು. ಚಂದ್ರಶೇಖರ ಮತ್ತು ತಾರಾವತಿಯು ನಾರದರನ್ನು ಸತ್ಕರಿಸಿ ಹಿಂದೆ ನಡೆದ ವೃತ್ತಾಂತ ವಿಚಾರವಾಗಿ ಪ್ರಶ್ನೆ ಮಾಡುತ್ತಾರೆ. ನಂತರ ನಾರದ ಮುನಿಯು ಪುರಾತನರಾದ ಭೃಂಗಿ ಮತ್ತು ಮಹಾಕಾಲರು ಹೇಗೆ ಜನಿಸಿದರೆಂಬ ವಿಷಯವನ್ನು, ಅವರನ್ನು ಪಾರ್ವತಿಯು ಹೇಗೆ ಶಪಿಸಿದ್ದನ್ನು, ತಿರುಗಿ ಪಾರ್ವತಿಗೆ ಪ್ರತಿಶಾಪವನ್ನು ಕೊಟ್ಟದ್ದನ್ನು, ನಂತರ ಶಂಕರನು ಪೌಷ್ಯರಾಜನ ಪುತ್ರನಾದ ಚಂದ್ರಶೇಖರನಾಗಿ ಜನಿಸಿದ್ದನ್ನು, ಕಕುತ್ಸರಾಜನ ಮನೆಯಲ್ಲಿ ಪಾರ್ವತಿಯು ತಾರಾವತಿಯಾಗಿ ಜನಿಸಿದ್ದನ್ನು ಎಲ್ಲವನ್ನೂ ಹೇಳುತ್ತಾನೆ. ಹೀಗೆ ನಾರದ ಮುನಿಯ ಮಾತಿನಿಂದ ತಾನು ತಾರಾವತಿಯೂ ಸಹ ಮನುಷ್ಯ ರೂಪದಿಂದ ಜನಿಸಿದ ಶಂಕರ ಪಾರ್ವತಿಯರೆಂದು ತಿಳಿದು ಹರ್ಷಗೊಂಡನು ಮತ್ತು ಈ ಶಂಕರನ ಪುತ್ರರನ್ನು ಅವಶ್ಯವಾಗಿ ಸಲಹುವೆನು ಎಂದನು. ಆ ಶಂಕರ ಪುತ್ರರಿಗೆ ನಾರದರು ನಾಮಕರಣ ಮಾಡುತ್ತಾರೆ. ಹೆದರಿಕೊಳ್ಳುವವರಿಗೆ ಭಯಂಕರನಾಗಿ ಕಾಣುವ ಹಿರಿಯ ಕುಮಾರನಿಗೆ ಭೈರವನೆಂದು ಮತ್ತು ಕಪ್ಪು ಬಣ್ಣವುಳ್ಳ ಎರಡನೇವನಿಗೆ ವೇತಾಳನೆಂದು ಹೆಸರಿಟ್ಟನು. ನಾಮಕರಣ ಮಾಡಿ ಎಲ್ಲಾ ಸಂಸ್ಕಾರಗಳನ್ನು ಕ್ರಮವಾಗಿ ಮಾಡಿದನು. ಮುಂದೆ ಚಂದ್ರಶೇಖರನು ತನ್ನ ಹೆಂಡತಿ ತಾರಾವತಿಯೊಡನೆ ಸಂತೋಷವಾಗಿ ಇರತೊಡಗಿದನು. ಇವರಿಗೆ ಮಹಾಬಲಶಾಲಿಗಳು ಆದ ಬೇರೆ 3 ಪುತ್ರರು
ಮಹಾಕಾಲರು ಇದ್ದರು. ಅವರಲ್ಲಿ ಉಪಚರನೆಂಬುವನು ಹಿರಿಯವನು, ದಮನ ಮತ್ತು ಅಲರ್ಕ ಎಂಬುವರು ಅವನಿಗಿಂತ ಕಿರಿಯರು. ಈ ಮೂವರು ವೇತಾಳ ಭೈರವರಿಗಿಂತಲೂ ಹಿರಿಯರು. ಚಂದ್ರಶೇಖರ ರಾಜ ಮತ್ತು ಅವನ ಪತ್ನಿ ತಮ್ಮ ಈ 5 ಮಕ್ಕಳಲ್ಲಿ ತಾರತಮ್ಯವಿಡದೆ ಆಸನ, ವಾಹನ, ಭೋಜನಗಳಲ್ಲಿ ಎಲ್ಲರನ್ನೂ ಒಂದೇ ಸಮನಾಗಿ ಕಾಣುತ್ತಾ ಅವರನ್ನು ಪ್ರೀತಿಯಿಂದ ಸಾಕುತ್ತಿದ್ದರು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.